ನಮ್ಮ ಅಭಿಮಾನದ ಅಭಿನಂದನೆ ಸಮಾರಂಭ ಇಲ್ಲಿ ಸಿಎಂ ಬಂದಿದ್ರು. ಸಿಎಂ ಬರ್ತಾ ಇದ್ದ ಹಾಗೆ ಸರ್ಕಾರಿ ನೌಕರರು ಘೋಷಣೆಯನ್ನ ಕೂಗಿದ್ದಾರೆ. ಬೇಕೇ ಬೇಕು, OPS ಬೇಕು ಅಂತ ನೌಕರರು ಘೋಷಣೆ ಕೂಗಿದ್ದಾರೆ. ಬಹಳ ವರ್ಷಗಳಿಂದ ಇದ್ದಂತ ಬೇಡಿಕೆ ಇದು. ಇನ್ಫ್ಯಾಕ್ಟ್ 4-5 ವರ್ಷಗಳಿಂದ ಯಾವಾಗ ಈ OPS ಬದಲಾವಣೆ ಆಯಿತು ಅಲ್ಲಿಂದಲೂ ಕೂಡ ಈ ನೌಕರರ ಬೇಡಿಕೆ ಇದ್ದೇ ಇತ್ತು. ಘೋಷಣೆ ಜೋರಾಗ್ತಾ ಇದ್ದಂತೆ ಶಾಂತರಾಗಿ ಅನ್ನೋದಾಗಿ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಗ ನೌಕರರು ನಮಗೆ ಗ್ಯಾರಂಟಿ ಬೇಡ, OPS ಬೇಕು ಅಂತ ಕೇಳಿದ್ದಾರೆ. ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸಿಎಂ ಹಾಗೆ DCM ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಕೂಡ ಇದ್ರು. ಅವರೇ ಮನವಿಯನ್ನ ಮಾಡಿಕೊಂಡಿರೋದು ಸಿಎಂ ಹಾಗೆ DCM ಬಳಿ. OPS ಬೇಕು ಅನ್ನೋದಾಗಿ ನೌಕರರು ಘೋಷಣೆಯನ್ನ ಕೂಗಿದ್ದಾರೆ. ಆಯ್ತು ಎಲ್ಲದಕ್ಕೂ ಕೂಡ ಶುಭ ಕಾಲ ಶುಭ ಗಳಿಗೆ ಬರಬೇಕು ಅಂತ ಮುಂದೆ ನೋಡಿ, ವಿ ವಾಂಟ್ OPS ಅನ್ನೋದಾಗಿ ಘೋಷಣೆ ಪ್ರಾರಂಭ ಆಗುತ್ತೆ. ಆಗ್ಲೇ ಸಿಎಂ ಹೇಳ್ತಾರೆ ಆಯ್ತು ಅನ್ನೋದಾಗಿ ಭರವಸೆಯನ್ನ ಕೊಡ್ತಾರೆ. ಅಷ್ಟೊತ್ತಿಗಾಗ್ಲೇ ಘೋಷಣೆ ಕೂಗೋದು ಶಾಂತವಾಗುತ್ತೆ. ಷಡಕ್ಷರಿ ಅವರು ಕೂಡ ಇದ್ರು. ಅವರು ಸಿಎಂ ಆಗಿ DCMಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ಸಂದರ್ಭ ನಮಗೆ OPS ಬೇಕು, ಗ್ಯಾರಂಟಿ ಬೇಡ ಅನ್ನೋದಾಗಿ. ಹಾಗೆ ಸಿಎಂ ಕೂಡ ಅದೇ ವೇದಿಕೆಯಿಂದ ಒಂದು ಪ್ರಾಮಿಸ್ ಮಾಡ್ತಾರೆ, ಆಗುತ್ತೆ ಅನ್ನೋದಾಗಿ ಸ್ಮೈಲ್ ಕೊಟ್ಟಿದ್ದಾರೆ. ಬಹುಶಃ ಮುಂದೆ ಇದ್ರ ಬಗ್ಗೆ ಚರ್ಚೆಗಳಾಗಬಹುದು. ಬಿಕಾಸ್ ಬಹಳ ದೊಡ್ಡ ಪ್ರೊಸೆಸ್ಸೇ ಇದೆ. ಹಾಗೆ 4-5 ವರ್ಷಗಳಿಂದ ಕೇಳ್ಬರ್ತಾ ಇರುವಂತ ಬೇಡಿಕೆ ಇದು. ಯಾವುದೇ ಬದಲಾವಣೆಗಳಾಗಿಲ್ಲ. ಈಗ OPS ಬೇಕು ಅಂತ ಮತ್ತೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನೀವು ನನ್ನ ಮುಂದೆ 2 ಬೇಡಿಕೆಯನ್ನ ಇಟ್ಟಿದ್ದೀರಿ. ನಾವು ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಿರುವ ಹೇಳಿಕೆ. ಪ್ರಜಾಸೇವೆ ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನುಡಿದಂತೆ ನಡೆಯೋದೇ ನಿಜವಾದ ಸೇವೆ ಅಂತ ಹೇಳ್ತೀವಿ. 2 ಬೇಡಿಕೆ ಇಟ್ಟಿದ್ದಾರೆ, ಆದ್ರೆ ಗ್ಯಾರಂಟಿ ಬೇಡ ಎಂದಿದ್ದಾರೆ. ಸಮಿತಿಯ ವರದಿ ಬರಲಿ, ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಸಿಎಂ DKಶಿ ಹೇಳಿದ್ದಾರೆ. ಆದರೆ ನಮ್ಮ ಷಡಾಕ್ಷರಿ ಅವರು ಬಹಳ ಅತಿ ಬುದ್ಧಿವಂತರವರು. ನನಗೊಂದು ಸಣ್ಣ ಮಿಠಾಯಿ ಕೊಟ್ಬಿಟ್ಟು ಒಂದು ಸಕ್ಕರೆ ಚೀಲನೇ ಕೇಳ್ಬಿಟ್ಟವ್ರೆ. ಬಹಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನ ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನ ಮಂಡಿಸಿದಿರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮಂತೂ ಚರ್ಚೆ ಮಾಡಿ ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ತಾಳ್ಮೆಯಿಂದ ಇರಿ. ನಮಗೆ ಸಿಕ್ಕಿರೋಂಥ ಅವಕಾಶದಲ್ಲಿ ಖಂಡಿತ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು 5 ಗ್ಯಾರಂಟಿ ಕೊಟ್ಟರಾಗಿ ಬಹಳ ಜನ ಟೀಕೆ ಮಾಡ್ತಾ ಇದ್ರು. ಆ ಟೀಕೆಗಳೆಲ್ಲ ಸತ್ತೋಯ್ತು. ಆದರೆ ನಮ್ಮ ಕೆಲಸಗಳು ಮಾತ್ರ ಉಳಿತು. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಆ ಗ್ಯಾರಂಟಿ ರಾಷ್ಟ್ರದ ಎಲ್ಲ ರಾಜ್ಯದಲ್ಲೂ ಕೂಡ ಆ ಗ್ಯಾರಂಟಿ ವಿವಿಧ ರೂಪದಲ್ಲಿ ಹೆಸರನ್ನ ಬದಲಾವಣೆ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಪರಿವರ್ತನೆ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಇವತ್ತು 2006ರಿಂದ ನಂತರ ನೇಮಕಗೊಂಡಂತ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ.